ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 24. ತ್ರಿವಿಕ್ರಮ ಭಾರತೀಯ ಅಹಂಕಾರಕ್ಕೆ ಪರಿಹಾರ. ಸಿದ್ಧಯೋಗಿಯು ನಾಮಧಾರಕನಿಗೆ ಗುರುಚರಿತ್ರೆಯ ಕಥೆಯನ್ನು ಮುಂದುವರೆಸಿದರು. ತಾವೇ ಶ್ರೇಷ್ಠರು ಎಂದು ಭಾವಿಸುವ ಜನರ ಅಹಂಕಾರ ಮತ್ತು ಅಜ್ಞಾನವನ್ನು ಗುರುಗಳು ಹೇಗೆ ದೂರ ಮಾಡಿದರು ಎಂಬುದನ್ನು ಅವರು ವಿವರಿಸಿದರು. ತ್ರಿವಿಕ್ರಮ ಭಾರತಿ ಎಂಬ ಹೆಮ್ಮೆಯ ವಿದ್ವಾಂಸರು ಬೀದರ್ ಸಮೀಪದ ಕುಮಸಿ ಪ್ರದೇಶದವರು. ಅವರು ಭಗವಾನ್ ನರಸಿಂಹನ ಉಪಾಸಕರಾಗಿದ್ದರು. ಗುರುಗಳು ತಮ್ಮ ಯೋಗ ದೃಷ್ಟಿಯಿಂದ ತ್ರಿವಿಕ್ರಮರ ಅಹಂಕಾರವನ್ನು ತಿಳಿದು ಒಬ್ಬ ಶಿಷ್ಯನೊಂದಿಗೆ ಅವರನ್ನು ಭೇಟಿಯಾಗಲು ಹೊರಟರು. ಆ ದಿನ ತ್ರಿವಿಕ್ರಮರು ಧ್ಯಾನದಲ್ಲಿದ್ದಾಗ ಏಕಾಏಕಿ ಅಶಾಂತಿಯಾಗಿ ಎಚ್ಚರಗೊಂಡು ಹೊರಗೆ ನೋಡಿದರು. ಅಲ್ಲಿ ಕೇಸರಿ ವಸ್ತ್ರ ಧರಿಸಿದ ಒಬ್ಬ ಸ್ವಾಮಿ ಹಾಗೂ ಅವರ ಶಿಷ್ಯರನ್ನು ಕಂಡರು. ತ್ರಿವಿಕ್ರಮರು ಗುರುಗಳನ್ನು ಕಂಡ ಕ್ಷಣದಲ್ಲಿ ಭಗವಾನ್ ನರಸಿಂಹನ ದಿವ್ಯ ರೂಪವನ್ನು ಕಂಡಂತೆ ಅನುಭವಿಸಿದರು. ಹಿಂದೆ ಗುರುಗಳನ್ನು ಪವಾಡಗಳು ಮತ್ತು ಮಾಟ ಮಂತ್ರಗಳಲ್ಲಿ ತೊಡಗಿರುವವರು ಎಂದು ತಿರಸ್ಕರಿಸಿದ್ದ ತ್ರಿವಿಕ್ರಮರಿಗೆ ಈಗ ಅವರು ದೇವರ ಅವತಾರವಾಗಿ ಕಾಣಿಸಿಕೊಂಡರು. ಅವರಿಗೆ ನಾಚಿಕೆ ಬಂತು. ಗುರುಗಳು ಅವರ ಮನೆಯ ಹತ್ತಿರ ಬಂದಾಗ ತ್ರಿವಿಕ್ರಮರು ಗುರುಗಳ ಪಾದಗಳಿಗೆ ಶರಣಾಗಿ ಭಕ್ತಿ ಭಾವದಿಂದ ಕ್ಷಮೆಯಾಚಿಸಿದರು. ಓ ಗುರುಗಳೇ, ನೀವು ನಿಜಕ್ಕೂ ಶ್ರೇಷ್ಠರು. ನೀವು ತ್ರಿಮೂರ್ತಿಗಳ ಅವತಾರ. ನಾನು ಅಜ್ಞಾನದಿಂದ ನಿಮ್ಮನ್ನು ತಿರಸ್ಕರಿಸಿದ್ದೆ. ನನಗೆ ನಿಜವಾದ ಆಧ್ಯಾತ್ಮಿಕ ಮಾರ್ಗಕ್ಕಿಂತ ವಾದ ಚರ್ಚೆಗಳಲ್ಲಿ ಆಸಕ್ತಿ ಇತ್ತು. ಗುರುಭಕ್ತಿ ಮತ್ತು ಸಮರ್ಪಣೆಯ ಮಾರ್ಗವಿಲ್ಲದೆ ನಾನು ನನ್ನ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದರು. ಗುರುಗಳು ಕರುಣೆಯಿಂದ ಅವರನ್ನು ಆಶೀರ್ವದಿಸಿ ಹೇಳಿದರು, ಇತರ ಆಧ್ಯಾತ್ಮಿಕರನ್ನು ಕುರಿತು ತೀರ್ಪು ನೀಡಬೇಡ. ಜ್ಞಾನ ಮತ್ತು ಭಕ್ತಿ ಮುಖ್ಯವಾಗುತ್ತದೆ. ವೈರಾಗ್ಯದ ಮಾರ್ಗವನ್ನು ಅನುಸರಿಸು. ನಿನ್ನ ಆಂತರಿಕ ಸ್ವಭಾವವನ್ನು ಅರಿತು ಆಧ್ಯಾತ್ಮಿಕ ವಿಕಾಸದ ಕಡೆಗೆ ನಡೆ. ವ್ಯಾಕರಣ ಮತ್ತು ಪಾಂಡಿತ್ಯ ಮಾತ್ರದಿಂದ ಆತ್ಮ ಸಾಧನೆಯು ಸಾಧ್ಯವಿಲ್ಲ. ನೀನು ಶೀಘ್ರದಲ್ಲೇ ಮುಕ್ತನಾಗುವೆ. ತ್ರಿವಿಕ್ರಮರು ಗುರುಗಳ ಪಾದಗಳನ್ನು ಪೂಜಿಸಿ ಭಿಕ್ಷೆಯನ್ನು ಅರ್ಪಿಸಿದರು ಮತ್ತು ಅವರ ಜೀವನವು ಸಂಪೂರ್ಣ ಪರಿವರ್ತಿತವಾಯಿತು. ಹೀಗೆ ಗುರುಗಳು ತ್ರಿವಿಕ್ರಮರ ಅಹಂಕಾರವನ್ನು ಕರಗಿಸಿ ಕಬ್ಬಿಣದಂತ ಕಠಿಣ ಮನಸ್ಸನ್ನು ಚಿನ್ನದಂತ ಶುದ್ಧ ಮನಸ್ಸಾಗಿ ಪರಿವರ್ತಿಸಿದರು. ಈ ಘಟನೆಯಿಂದ ಗುರುಭಕ್ತಿ ಮಾರ್ಗದ ಮಹಿಮೆ ಬೋಧಿಸಲ್ಪಟ್ಟಿತು. ಇಲ್ಲಿ 24ನೇ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ತಿಳಿಯಬಹುದಾದ ಜೀವನ ಸಂದೇಶಗಳು. ತ್ರಿವಿಕ್ರಮ ಭಾರತಿಯಂತೆ ಪಾಂಡಿತ್ಯ, ವಿದ್ಯೆ, ತರ್ಕ ಇದ್ದರೂ ಅಹಂಕಾರವು ಇದ್ದರೆ ನಿಜವಾದ ಜ್ಞಾನವು ದೊರಕುವುದಿಲ್ಲ. ನಿಜವಾದ ಜ್ಞಾನವು ವಿನಯದಿಂದಲೇ ಆರಂಭವಾಗುತ್ತದೆ. ವಾದ, ಚರ್ಚೆ, ಪಾಂಡಿತ್ಯ ಮಾತ್ರದಿಂದ ಆತ್ಮ ಸಾಧನೆ ಸಾಧ್ಯವಿಲ್ಲ. ಗುರುಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣೆಯೇ ಆಂತರಿಕ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತವೆ. ಗುರುಗಳು ಬೋಧಿಸಿದಂತೆ ಇತರ ಸಾಧಕರು ಅಥವಾ ಮಾರ್ಗಗಳನ್ನು ತೀರ್ಮಾನಿಸುವುದರಿಂದ ನಮ್ಮದೇ ಬೆಳವಣಿಗೆ ನಿಂತು ಹೋಗುತ್ತದೆ. ಪ್ರತಿಯೊಬ್ಬರೂ ತಮ್ಮದೇ ಪಥದಲ್ಲಿ ನಡೆಯುತ್ತಿದ್ದಾರೆ. ನಿಜವಾದ ಗುರು ಸಾನ್ನಿಧ್ಯದಲ್ಲಿ ಅಹಂಕಾರ ಸ್ವಯಂ ಕರಗುತ್ತದೆ. ಹೃದಯ ಶುದ್ಧವಾದಾಗ ಮಾತ್ರ ದೈವಿಕ ಅನುಭವವು ಸಾಧ್ಯವಾಗುತ್ತದೆ. ತ್ರಿವಿಕ್ರಮರ ಜೀವನ ಸಂಪೂರ್ಣ ಬದಲಾದಂತೆ ನಾವು ಎಷ್ಟೇ ತಪ್ಪುದಾರಿಯಲ್ಲಿ ಇದ್ದರೂ ಸತ್ಯವನ್ನು ಒಪ್ಪಿಕೊಂಡ ಕ್ಷಣದಿಂದಲೇ ಪರಿವರ್ತನೆ ಆರಂಭವಾಗುತ್ತದೆ.
ಬಾಹ್ಯ ಪಾಂಡಿತ್ಯಕ್ಕಿಂತ ಆಂತರಿಕ ವೈರಾಗ್ಯ, ಆತ್ಮ ಪರಿಶೀಲನೆ ಮತ್ತು ಶುದ್ಧ ಮನಸ್ಸು ಮುಖ್ಯವಾಗುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.